ಒಂದು ಕಾಲದಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಚಹಾ ಮಾರುತ್ತಿದ್ದ ಸಾಮಾನ್ಯ ಬಾಲಕ ಇಂದು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶದ ಸಾರಥಿ. ಹೌದು, ನಾವು ಮಾತನಾಡ್ತಾ ಇರೋದು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ. ಆದರೆ ನಿಮಗೆ ಗೊತ್ತಾ, ರಾಜಕೀಯಕ್ಕೆ ಬರುವ ಮೊದಲು ಮೋದಿಯವರ ಆರ್ಥಿಕ ಸ್ಥಿತಿ ಹೇಗಿತ್ತು, ಇವರ ಆಸ್ತಿ ಸಂಪತ್ತು ಸಂಭಾವನೆ ಎಷ್ಟಿತ್ತು, ರಾಜಕೀಯಕ್ಕೆ ಬಂದ ನಂತರ ಇವರ ಆಸ್ತಿಯಲ್ಲಿ ಆದ ಬದಲಾವಣೆಗಳೇನು, ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ನರೇಂದ್ರ ಮೋದಿಯವರು ಸೆಪ್ಟೆಂಬರ್ 17, 1950ರಂದು ಗುಜರಾತ್ನಲ್ಲಿ ಜನಿಸುತ್ತಾರೆ. ಇವರ ಕುಟುಂಬದ ಆರ್ಥಿಕ ಸ್ಥಿತಿಯು ಅತ್ಯಂತ ಸಾಮಾನ್ಯವಾಗಿದ್ದು ಅಂದಿನ ಕಾಲದ ಕೆಳ ಮಧ್ಯಮ ವರ್ಗದ ಸಂಘರ್ಷಗಳನ್ನ ಪ್ರತಿಬಿಂಬಿಸುತ್ತಿತ್ತು. ಮೋದಿಯವರು ಒಂದು ಸಣ್ಣ ಒಂದು ಮಹಡಿಯ ಮನೆಯಲ್ಲಿ ವಾಸಿಸ್ತಾ ಇದ್ರು. ಅದರ ವಿಸ್ತೀರ್ಣವು ಕೇವಲ 40 ಮತ್ತು 12 ಅಡಿಗಳಷ್ಟಿತ್ತು. 6 ಜನರ ಕುಟುಂಬಕ್ಕೆ ಈ ಸಣ್ಣ ಸ್ಥಳವು ಇವರ ಆರ್ಥಿಕ ಮಿತಿಗಳಿಗೆ ಸಾಕ್ಷಿಯಾಗಿತ್ತು. ಇವರ ತಂದೆ ರೈಲ್ವೆ ಸ್ಟೇಷನ್ನಲ್ಲಿ ಚಹಾ ಅಂಗಡಿಯನ್ನ ನಡೆಸ್ತಾ ಇದ್ರು. ಮೋದಿಯವರು ತಮ್ಮ ಶಾಲಾ ಸಮಯ ಮುಗಿದ ನಂತರ ತಂದೆಗೆ ರೈಲ್ವೆ ಸ್ಟೇಷನ್ನಲ್ಲಿ ಚಹಾ ಮಾರಾಟ ಮಾಡೋದಕ್ಕೆ ಸಹಾಯ ಮಾಡ್ತಿದ್ರು. ಈ ಆರಂಭಿಕ ಹಂತದಲ್ಲಿ ಇವರ ಬಳಿ ಯಾವುದೇ ವೈಯಕ್ತಿಕ ಸಂಪತ್ತು ಅಥವಾ ಆದಾಯವಿರಲಿಲ್ಲ. ಕುಟುಂಬದ ದಿನನಿತ್ಯದ ಖರ್ಚುಗಳನ್ನ ನಿಭಾಯಿಸುವುದೇ ದೊಡ್ಡ ಸವಾಲಾಗಿದ್ದ ಅಂದಿನ ದಿನಗಳಲ್ಲಿ ಇವರು ಶ್ರಮದ ಗೌರವವನ್ನ ಕಲಿತರು. ಇವರ ಶಾಲಾ ಸ್ನೇಹಿತರು ನೆನಪಿಸಿಕೊಳ್ಳುವಂತೆ ಇವರು ಅತ್ಯಂತ ಶ್ರಮಜೀವಿಯಾಗಿದ್ರು ಮತ್ತು ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಗಂಟೆಗಟ್ಟಲೆ ಓದುವ ಹವ್ಯಾಸವನ್ನ ಹೊಂದಿದ್ರು. ಈ ಭೌತಿಕ ಸಂಪತ್ತು ಇವರ ಭವಿಷ್ಯದ ರಾಜಕೀಯ ಮತ್ತು ಆಡಳಿತಾತ್ಮಕ ಯಶಸ್ಸಿಗೆ ಭದ್ರ ಬುನಾದಿಯನ್ನ ಹಾಕ್ತು. ನಂತರ 1972ರಲ್ಲಿ ನರೇಂದ್ರ ಮೋದಿಯವರು ಅಧಿಕೃತವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಅಂದರೆ RSS ಅನ್ನು ಸೇರಿ ಪ್ರಚಾರಕರಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು. ಒಬ್ಬ ಪ್ರಚಾರಕನ ಜೀವನವು ಸಂಪೂರ್ಣವಾಗಿ ಲೌಕಿಕ ಆಸೆಗಳಿಂದ ಮತ್ತು ವೈಯಕ್ತಿಕ ಸಂಪತ್ತು ಗಳಿಕೆಯಿಂದ ದೂರವಿರುತ್ತದೆ. RSSನ ನೀತಿ ನಿಯಮಗಳ ಪ್ರಕಾರ ಪ್ರಚಾರಕರು ಯಾವುದೇ ಸ್ಥಿರ ವೇತನ ಅಥವಾ ಮಾಸಿಕ ಸಂಬಳವನ್ನ ಪಡೆಯುವುದಿಲ್ಲ. ಬದಲಿಗೆ ಸಂಘಟನೆಯೇ ಅಂದರೆ RSS ಅವರ ಕನಿಷ್ಠ ಅವಶ್ಯಕತೆಗಳಾದ ಆಹಾರ ಮತ್ತು ವಸತಿಯನ್ನ ನೋಡಿಕೊಳ್ಳುತ್ತದೆ. ಮೋದಿಯವರು ಅಹಮದಾಬಾದ್ನಲ್ಲಿ ಪ್ರಚಾರಕರಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದಾಗ ಅವರ ದಿನಚರಿಯು ಅತ್ಯಂತ ಶಿಸ್ತಿನಿಂದ ಕೂಡಿತ್ತು. ಬೆಳಗ್ಗೆ 5 ಗಂಟೆಗೆ ಅವರ ಕೆಲಸ ಪ್ರಾರಂಭವಾಗಿ ತಡರಾತ್ರಿಯವರೆಗೆ ಮುಂದುವರಿತಿತ್ತು. ಪ್ರಚಾರಕರಾಗಿ ಇವರು ವಿವಿಧ ಸ್ವಯಂ ಸೇವಕ ಮನೆಗಳಲ್ಲಿ ನೀಡುವ ಆಹಾರದ ಮೇಲೆ ಅವಲಂಬಿತರಾಗಿದ್ರು. ಇದನ್ನು ಭಿಕ್ಷನ್ನ ಅಥವಾ ಪ್ರಸಾದ ಎಂದು ಕರೆಯಲಾಗುತ್ತದೆ. ಈ ಅವಧಿಯಲ್ಲಿ ಇವರು ಯಾವುದೇ ಬ್ಯಾಂಕ್ ಅಕೌಂಟ್ ಅಥವಾ ಆಸ್ತಿಯನ್ನ ಹೊಂದಿರಲಿಲ್ಲ. ಇವರ ಏಕೈಕ ಆಸ್ತಿ ಎಂದರೆ ಇವರ ಬದ್ಧತೆ ಮತ್ತು ಸಂಘಟನಾ ಶಕ್ತಿಯಾಗಿತ್ತು. ನಂತರ 1987ರಲ್ಲಿ ನರೇಂದ್ರ ಮೋದಿಯವರ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಯಿತು. RSS ಇವರನ್ನು ಬಿಜೆಪಿ ಪಕ್ಷದ ಕಾರ್ಯಕ್ಕೆ ನಿಯೋಜಿಸಿತು. ಮೊದಲಿಗೆ ಇವರು ಗುಜರಾತ್ ಬಿಜೆಪಿ ಘಟಕದ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕಗೊಂಡರು. ಇದು ಇವರ ಅನಾಮಧೇಯ ಪ್ರಚಾರಕ ಜೀವನದಲ್ಲಿ ಸಾರ್ವಜನಿಕ ರಾಜಕೀಯ ಜೀವನಕ್ಕೆ ಸಂವಹನ ಮೂಡಿಸುವ ಹಂತವಾಗಿತ್ತು. 1990ರ ದಶಕದಲ್ಲಿ ಇವರು LK ಅಡ್ವಾಣಿಯವರ ಸೋಮನಾಥದಿಂದ ಅಯೋಧ್ಯೆಯವರೆಗೆ ನಡೆದ ರಾಮರಥ ಯಾತ್ರೆಯನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ನಂತರ 1995ರಲ್ಲಿ ಇವರು ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ದೆಹಲಿಗೆ ತೆರಳಿದರು ಮತ್ತು ನಂತರ ಪ್ರಧಾನ ಕಾರ್ಯದರ್ಶಿಯಾಗಿ ಬಡ್ತಿಯನ್ನ ಪಡೆದರು. ಈ ಹುದ್ದೆಗಳು ಪಕ್ಷದ ಆಡಳಿತಾತ್ಮಕ ಹುದ್ದೆಗಳಾಗಿದ್ದು ಇವುಗಳಿಗೆ ಪಕ್ಷದಿಂದ ನಿಗದಿತ ಭತ್ಯೆಗಳನ್ನು ಕೂಡ ನೀಡಲಾಗುತ್ತದೆ. ಆದರೆ ಮೋದಿಯವರು ಪ್ರಚಾರಕರ ಜೀವನ ಶೈಲಿಯನ್ನು ಮುಂದುವರಿಸಿದ್ದರಿಂದ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿನ ಸಣ್ಣ ಕೊಠಡಿಯಲ್ಲೇ ವಾಸ್ತವ್ಯವನ್ನ ಹೂಡಿದ್ರು. ಇವರ ಆಹಾರ ಮತ್ತು ಮೂಲಭೂತ ಅವಶ್ಯಕತೆಗಳನ್ನು ಪಕ್ಷವು ನೋಡಿಕೊಳ್ಳುತ್ತಿತ್ತು. ಈ ಸಮಯದಲ್ಲಿಯೂ ಇವರು ಯಾವುದೇ ಮಹತ್ವದ ಸ್ಥಿರಾಸ್ತಿಯನ್ನು ಖರೀದಿಸಿದ ಉಲ್ಲೇಖಗಳಿಲ್ಲ. ನಂತರ ಅಕ್ಟೋಬರ್ 2001ರಲ್ಲಿ ಮೋದಿಯವರು ಮೊದಲ ಬಾರಿಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ವಹಿಸಿಕೊಂಡರು. ಇದು ಇವರ ಆರ್ಥಿಕ ಜೀವನದಲ್ಲಿ ಒಂದು ಮಹತ್ವದ ಬದಲಾವಣೆಯನ್ನ ತಂದಿತ್ತು. ಏಕೆಂದರೆ ಇವರು ಮೊದಲ ಬಾರಿಗೆ ಸರ್ಕಾರಿ ಸಂಭಾವನೆಯನ್ನ ಪಡೆಯಲು ಅರ್ಹರಾಗಿದ್ದರು. ಮುಖ್ಯಮಂತ್ರಿಯಾಗಿ ಇವರು ಪಡೆದ ಸಂಬಳವು ಅಂದಿನ ದಿನಗಳಲ್ಲಿ ಅತ್ಯಂತ ಸಾಧಾರಣವಾಗಿತ್ತು ಎಂದು ಹೇಳಲಾಗುತ್ತೆ. 2012ರ ಅಫಿಡವಿಟ್ ಪ್ರಕಾರ ಇವರ ಮಾಸಿಕ ಸಂಬಳವು ಕೇವಲ 12,553 ಇತ್ತು. ಇದು ಹಿರಿಯ ಸರ್ಕಾರಿ ಕ್ಲರ್ಕ್ ಅಥವಾ P1ಗಿಂತ ಕಡಿಮೆ ಎಂದು ನ್ಯೂಸ್ ಚಾನೆಲ್ಗಳು ಮಾಧ್ಯಮಗಳು ವಿಶ್ಲೇಷಿಸಿದ್ವು. ನಂತರ 2002ರಲ್ಲಿ ಗುಜರಾತ್ ಸರ್ಕಾರವು ಎಲ್ಲ ಶಾಸಕರಿಗೆ ಮತ್ತು ಮಂತ್ರಿಗಳಿಗೆ ನೀಡುವಂತೆ ಮೋದಿಯವರಿಗೂ ಗಾಂಧಿನಗರದ ಸೆಕ್ಷನ್ 1ರಲ್ಲಿ ರಿಯಾಯಿತಿ ದರದಲ್ಲಿ ಒಂದು ಫ್ಲಾಟ್
ಹಂಚಿಕೆಯನ್ನ ಮಾಡಿತ್ತು. ಈ ಫ್ಲಾಟ್ನ ಒಟ್ಟು ವಿಸ್ತೀರ್ಣವು ಸುಮಾರು 326 ಚದರ ಮೀಟರ್ ಆಗಿದ್ದು ಇವರು ಇದನ್ನು 1.3 ಲಕ್ಷಕ್ಕೆ ಖರೀದಿಸಿದ್ರು. ನಂತರದ ವರ್ಷಗಳಲ್ಲಿ ಈ ಆಸ್ತಿಯ ಮೌಲ್ಯವು ಗಗನಕ್ಕೇರಿತ್ತು. 2012ರ ಹೊತ್ತಿಗೆ ಇವರ ಬ್ಯಾಂಕ್ ಬ್ಯಾಲೆನ್ಸ್ 27.24 ಲಕ್ಷಕ್ಕೆ ಏರಿಕೆಯಾಗಿತ್ತು ಮತ್ತು ಇವರು 4 ಲಕ್ಷ ಮೌಲ್ಯದ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರಗಳಲ್ಲಿ ಹೂಡಿಕೆಯನ್ನ ಮಾಡಿದ್ರು. ಈ ಬೆಳವಣಿಗೆಯು ಮುಖ್ಯವಾಗಿ ಇವರ ಸಂಬಳದ ಉಳಿತಾಯ ಮತ್ತು ಬ್ಯಾಂಕ್ ಠೇವಣಿಗಳ ಮೇಲಿನ ಬಡ್ಡಿಯಿಂದ ಬಂದಿದ್ದಾಗಿತ್ತು. ಇನ್ನು 2014ರಲ್ಲಿ ನರೇಂದ್ರ ಮೋದಿ ಅವರು ಭಾರತದ 14ನೇ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಪ್ರಧಾನಮಂತ್ರಿಯಾಗಿ ಇವರ ವೇತನವು ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸುವ ನಿಯಮಗಳಿಗೆ ಒಳಪಟ್ಟಿದೆ. ಪ್ರಸ್ತುತ 2024-25ರ ಮಾಹಿತಿಯ ಪ್ರಕಾರ ಪ್ರಧಾನಮಂತ್ರಿಯವರ ಒಟ್ಟು ಮಾಸಿಕ ಸಂಬಳ ಸುಮಾರು 1.66 ಲಕ್ಷ ಆಗಿದೆ. ಪ್ರಧಾನಮಂತ್ರಿಗಳ ಕಚೇರಿಯು ಪ್ರತಿ ವರ್ಷ ಪ್ರಧಾನಮಂತ್ರಿಯವರ ಆಸ್ತಿ ವಿವರಗಳನ್ನು ಸಾರ್ವಜನಿಕವಾಗಿ ಪ್ರಕಟಿಸುತ್ತದೆ. 2014ರಿಂದ 2024ರವರೆಗೆ ಮೋದಿಯವರ ಆಸ್ತಿಯು ಸ್ಥಿರವಾಗಿ ಬೆಳೆದಿದೆ. ಆದರೆ ಇದು ಯಾವುದೇ ವ್ಯವಹಾರ ಅಥವಾ ಅಡ್ಡದಾರಿಗಳಿಂದ ಬಂದಿದ್ದಲ್ಲ, ಬದಲಾಗಿ ಬ್ಯಾಂಕ್ ಹೂಡಿಕೆಗಳ ಮೇಲಿನ ಲಾಭದಿಂದ ಬಂದಿದ್ದಾಗಿದೆ. 2024ರ ಅಫಿಡವಿಟ್ನ ಅತ್ಯಂತ ಆಶ್ಚರ್ಯಕರ ಮತ್ತು ಗಮನಾರ್ಹ ಬದಲಾವಣೆ ಎಂದರೆ ಸ್ಥಿರಾಸ್ತಿಯ ವಿಭಾಗದಲ್ಲಿ ಶೂನ್ಯ ಎಂದು ಘೋಷಿಸಿರುವುದು. ಗಾಂಧಿನಗರದಲ್ಲಿದ್ದ ಇವರ ಏಕೈಕ ಫ್ಲಾಟ್ ಅನ್ನು ಇವರು ದಾನ ಮಾಡಿರುವುದರಿಂದ ಇವರು ಈಗ ಯಾವುದೇ ಸ್ವಂತ ಮನೆ ಅಥವಾ ಭೂಮಿಯನ್ನು ಕೂಡ ಹೊಂದಿಲ್ಲ. ಮೋದಿಯವರ ಇತ್ತೀಚಿನ ಆಸ್ತಿ ಘೋಷಣೆಗಳ ಪ್ರಕಾರ ಇವರ ಹೂಡಿಕೆಗಳು ಅತ್ಯಂತ ಸುರಕ್ಷಿತ ಮತ್ತು ಸಾಂಪ್ರದಾಯಿಕ ವಿಧಾನಗಳಲ್ಲಿವೆ. ಬ್ಯಾಂಕ್ ಸ್ಥಿರ ಠೇವಣಿಗಳು ಅಂದರೆ ಎಫ್ಡಿಗಳು, ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ NSC, ಇನ್ನು ಚಿನ್ನಾಭರಣ, ಇನ್ನು ನಗದು, ಜೊತೆಗೆ ವಿಮೆ. ಮೋದಿಯವರ ಹೆಸರಿನಲ್ಲಿ ಯಾವುದೇ ಸ್ವಂತ ಕಾರು ಅಥವಾ ಬೈಕು ಅಥವಾ ಯಾವುದೇ ರೀತಿಯ ವಾಹನಗಳಿಲ್ಲ ಎಂಬುದು ವಿಶೇಷ. ಇನ್ನು ನರೇಂದ್ರ ಮೋದಿಯವರ ಆರ್ಥಿಕ ಜೀವನದ ಅತ್ಯಂತ ಪ್ರಕಾಶಮಾನವಾದ ಭಾಗವೆಂದರೆ ಅವರ ದಾನಶೀಲತೆ. ಇವರು ತಮ್ಮ ವೈಯಕ್ತಿಕ ಆದಾಯ ಮತ್ತು ಉಡುಗೊರೆಗಳ ಮಾರಾಟದಿಂದ ಬಂದ ಹಣವನ್ನು ಸಾರ್ವಜನಿಕ ಸೇವೆಗಳಿಗೆ ವಿನಿಯೋಗಿಸಿದರೆ. 2020ರ ವರದಿಯ ಪ್ರಕಾರ ಮೋದಿಯವರ ಒಟ್ಟು ದೇಣಿಗೆಗಳ ಅಂದರೆ ದಾನದ ಮೊತ್ತ ಬರೋಬ್ಬರಿ 103 ಕೋಟಿಗಿಂತ ಹೆಚ್ಚು. ಇನ್ನು ಮೋದಿಯವರು ತಮಗೆ ದೊರೆತ ಪ್ರತಿಯೊಂದು ಉಡುಗೊರೆಯನ್ನು ಸಾರ್ವಜನಿಕ ಹರಾಜಿಗೆ ಒಳಪಡಿಸಿ ಅದರ ಹಣವನ್ನು ಗಂಗಾ ನದಿಯ ಸ್ವಚ್ಛತೆಗಾಗಿ ಅಥವಾ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಬಳಸಿದರೆ ಇದು ಭಾರತೀಯ ಪ್ರಧಾನಮಂತ್ರಿಗಳ ಇತಿಹಾಸದಲ್ಲಿ ಒಂದು ಹೊಸ ಪರಂಪರೆಯಾಗಿದೆ. ಭಾರತದಲ್ಲಿ ಒಬ್ಬ MLA MP ಬಿಡಿ, ಸಾಮಾನ್ಯ ಸಣ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಆಸ್ತಿಯ ವಿವರಗಳನ್ನು ನೋಡಿದರೆ ಶಾಕ್ ಆಗುತ್ತೆ. ಅಂಥದ್ರಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ವೈಯಕ್ತಿಕ ಆಸ್ತಿ ವಿವರಗಳನ್ನು ನೋಡ್ತಾ ಹೋದಾಗ ನಿಜಕ್ಕೂ ಕೂಡ ನಂಬೋದಾ ಬಿಡೋದಾ ಅನ್ನೋ ಒಂದು ಕುತೂಹಲವು ಕೂಡ ನಮ್ಮಲ್ಲಿ ಮೂಡುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ರಾಜಕೀಯದಲ್ಲಿ ಅಧಿಕಾರವನ್ನ ವಹಿಸ್ಕೊಂಡ ಅಂದ್ರೆ ಆ ಕ್ಷೇತ್ರದಲ್ಲಿ ಅವನ ಕುಟುಂಬಸ್ಥರದ್ದೇ ಪ್ರಭಾವವಿರುತ್ತೆ, ಅವನ ಸ್ನೇಹಿತರದ್ದೇ ಪ್ರಭಾವವಿರುತ್ತೆ. ಆದರೆ ಮೋದಿಯವರು ದೇಶದ ಪ್ರಧಾನಿಯಾದರೂ ಕೂಡ ಈ ರೀತಿಯ ಯಾವುದೇ ವರದಿಗಳಾಗ್ಲಿ ಅಥವಾ ಈ ರೀತಿಯ ಯಾವುದೇ ಸುದ್ದಿಗಳಾಗ್ಲಿ ಇಲ್ಲಿವರೆಗೂ ಕೂಡ ಬಂದಿಲ್ಲ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.